ಸರ್ಕಾರಿ ಪ್ರೌಢಶಾಲೆಗಳ ದಕ್ಷಿಣ ವಲಯಕ್ಕೆ ರಮೇಶ್ ಕುಮಾರ್, ಉತ್ತರ ವಲಯಕ್ಕೆ ಚಂದ್ರಶೇಖರ್ ಆಯ್ಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ನಗರ ರಾಜ್ಯ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ರಮೇಶ್ ಎಸ್ಕೆ ಅವರು ಜಯಶೀಲರಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಗಳ ದಕ್ಷಿಣ ವಲಯಕ್ಕೆ 1 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವರು 245 ಮತ ಪಡೆದು ತಮ್ಮ ಸಮೀಪ ಸ್ಪರ್ಧಿ ಶಿವಶಂಕರಯ್ಯ ಎಚ್.ಎಸ್. ಅವರಿಗಿಂತ 76 ಮತ ಹೆಚ್ಚು ಪಡೆದು ಜಯಶೀಲರಾಗಿದ್ದಾರೆ. ವಿಜೇತರಾದ ರಮೇಶ್ ಕುಮಾರ್ 245, ಶಿವಶಂಕರಯ್ಯ 169, ಚಿಕ್ಕದೇವೇಗೌಡ 54, ವಿಜಯಕುಮಾರ್ 1 ಹಾಗೂ ಸೋಮಣ್ಣ ಎಸ್ ಮತ್ತು ಮಂಜುನಾಥ್ ಟಿ ಅವರು ಕ್ರಮವಾಗಿ 0 ಮತ ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. 2024 ಮತ್ತು 29ನೇ ಸಾಲಿನಲ್ಲಿ ಈ ಒಂದು ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನನ್ನ ಸ್ನೇಹ ಬಳಗ, ಹಿರಿಯರ ಸಹಾಯ, ಮುಖ್ಯೋಪಾಧ್ಯಾಯರ ಸಹಾಯ, ಸಹ ಶಿಕ್ಷಕರ ಸಹಾಯ ಅನೇಕ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಂತು ಇವತ್ತು ಅದೇ ರೀತಿ ನಮ್ಮ ಇ.ಸಿ.ಒ ಸಾರ್ಗಳು ಮತ್ತು ಅನೇಕ ಎಲ್ಲರೂ ಸಹ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿರ್ತೀನಿ. ಅವರಿಗೆ ನಾನು ಇನ್ನು ಮುಂದೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಕಾರವನ್ನು ನಾನು ಕೊಡ್ತೀನಿ. ಮತ್ತು ನನಗೆ ಬಹಳ ಮುಖ್ಯವಾಗಿ ಬೆನ್ನೆಲುಬಾಗಿ ಪುಟ್ಟಣ್ಣ ಸಾಹೇಬರು ಮತ್ತು ರಾಮಾಜಿಗೌಡರು ಮತ್ತು ಅದೇ ರೀತಿ ಸಹಕಾರವನ್ನು ಕೊಟ್ಟು ಷಡಕ್ಷರಿ ಸರ್ ಅವರು ಮತ್ತು ನಮ್ಮ ಗುರುಗಳಾದಂತಹ ಹಿರಿಯರು ಚಿಕ್ಕದೇವೇಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಒಂದು ಮಾರ್ಗದರ್ಶನವನ್ನು ನಾನು ಯಾವತ್ತೂ ಸಹ ಮರೆಯಲ್ಲ, ಉಳಿಸ್ಕೊಳ್ತೀನಿ. ಎಲ್ಲ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಇವತ್ತು ಹೆಚ್ಚಿನ ರೀತಿಯಲ್ಲಿ ನನಗೆ ಮತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲರೂ ಸಹ ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೀಣಾದೇವಿ ಮೇಡಮ್ ಅವರಿಗೆ ನಾನು ಯಾವತ್ತೂ ತನ್ನ ತಲೆಬಾಗಿ ಚಿರಋಣಿಯಾಗಿರ್ತೇನೆ. ಮತ್ತು ಅನೇಕ ರೀತಿಯಾಗಿ ಏನಪ್ಪ ಅಂದರೆ ಎಲ್ಲರೂ ಸಪೋರ್ಟ್ ಆಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾನು ಯಾವತ್ತೂ ಸಹ ಯಾವುದೇ ಚ್ಯುತಿಯಾಗಿ ಇರ್ತಕ್ಕಂಥ ಒಂದು ಕೆಟ್ಟ ಕೆಲಸ ವಿಧಾನ ಮಾಡದೆ ನಾನು ಅದನ್ನು ಉಳಿಸ್ಕೋತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ದಿನ ಸರ್ಕಾರಿ ಪ್ರೌಢಶಾಲೆಗಳ ಉತ್ತರ ವಲಯಕ್ಕೆ ನಡೆದ ಚುನಾವಣೆಯಲ್ಲಿ ಚಂದ್ರಶೇಖರ್ ಎಚ್.ಎಲ್. ಜಯಶೀಲರಾಗಿದ್ದಾರೆ. ಅವರು 304 ಮತ ಪಡೆದಿದ್ದು ಸಮೀಪ ಪ್ರತಿಸ್ಪರ್ಧಿ ರುದ್ರೇಗೌಡರಿಗಿಂತ 82ಕ್ಕೂ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಇನ್ನುಳಿದಂತೆ ಸ್ಪರ್ಧೆಯಲ್ಲಿದ್ದ ಮಂಜಪ್ಪ ಎಸ್.ಕೆ. 7, ಮಹೇಶ್ ಸಿ. 0 ಹಾಗೂ ವೆಂಕಟೇಶ್ ಕೆ.ಎಂ. 1 ಮತ ಪಡೆದಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಚುನಾವಣಾಧಿಕಾರಿ ಎ. ಹನುಮಂತಯ್ಯ ಅಧಿಕೃತವಾಗಿ ಘೋಷಿಸಿದ್ದಾರೆ. ಚಂದ್ರಶೇಖರ್, ಬೆಂಗಳೂರು ಉತ್ತರ ಜಿಲ್ಲೆಯ ಶಿಕ್ಷಕರ ಪರಿಷತ್ ಚುನಾವಣೆಯಲ್ಲಿ ಜಯಶೀಲರಾಗಿದ್ದೇನೆ. ಈ ನನ್ನ ಜಯಕ್ಕೆ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಆಮೇಲೆ ವೃತ್ತಿ ಶಿಕ್ಷಕರು, ದೈಹಿಕ ಶಿಕ್ಷಕರು, ಅನುದಾನಿತ ಪ್ರೌಢಶಾಲೆಗಳ ಎಲ್ಲ ಸಂಘಟನೆಗಳ ಶಿಕ್ಷಕರು ನನಗೆ ಪ್ರತ್ಯಕ್ಷವಾಗಿ ಸಹಾಯವನ್ನು ಮಾಡಿದ್ರು. ಅವರೆಲ್ಲರ ಸಹಾಯದ ಫಲ ಮತ್ತು ಷಡಕ್ಷರಿ ಅವರು ನನಗೆ ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟರು. ಅವೆಲ್ಲದರಿಂದಾಗಿ ಇವತ್ತು ನಾನು ಜಯಗಳಿಸಿದ್ದೇನೆ. ಬೆಂಗಳೂರಿನಲ್ಲಿ ನನ್ನನ್ನು ಸೋಲಿಸಬೇಕು ಅಂತೇಳಿ ಇಡೀ ಕಾಂಡಾನ್ ಒಂದಾಗಿತ್ತು. ಧರ್ಮ ಗೆದ್ದಿತ್ತು. ಧರ್ಮಕ್ಕೆ ಜಯ. ಧರ್ಮಕ್ಕೆ ಬೇಡ ಸರ್, ಈ ಕಾಂಡಾನ್ ಅಂದ ತಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ.